ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ವೃಂದಾ ಸಂಗಮ್. ಸಂದೇಹ ಸಮಾಧಾನ ಏನು ಹಂಗಂದ್ರೆ, ನಾವು ದಿನನಿತ್ಯವೂ ಅನೇಕ ಆಚರಣೆಗಳನ್ನು ಮಾಡ್ತೇವೆ. ಆದರೆ ಅದರ ಹಿಂದಿನ ಅರ್ಥವೇನು, ಅದನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ನಮಗೆ ಏನು ಪ್ರಯೋಜನ, ಇವ್ಯಾವೂ ನಮಗೆ ತಿಳಿದಿರೋದಿಲ್ಲ. ಅದಕ್ಕೆ ನಮಗೆ ವೇದ ಉಪನಿಷತ್ಗಳ ಆಧಾರ, ಜ್ಞಾನ ಇವು ಯಾವೂ ನಮಗಿರುವುದಿಲ್ಲ. ಹಂಗಂದ್ರೆ ನಮಗೆ ಈ ಸಂದೇಹಗಳ ನಿವಾರಣೆ ಆಗೋದು ಹೆಂಗೆ? ಯಾರನ್ನಾರ ಕೇಳಿದ್ರೆ ಇದು ನಮ್ಮನೆ ಪದ್ಧತಿ, ಹಿಂದಿನಿಂದ ಬಂದದ್ದು, ಬಿಡಬಾರ್ದು, ನಾವು ಮಾಡಬೇಕು. ಈ ಸಂದೇಹಗಳು ದೊಡ್ಡವ ಇರಬೇಕಂತೇನಲ್ಲ, ಆದರೆ ಇವುಗಳ ಅರ್ಥ ತಿಳಿದ್ರೆ ನಾವು ಇನ್ನೂ ಶ್ರದ್ಧೆಯಿಂದ ಪಾಲನೆ ಮಾಡಬಹುದು ಅಂತಲೂ ಅನ್ನಿಸ್ತದಲ್ಲ. ಅಂತಹ ಸಂದೇಹಗಳಿಗೆ ಸಮಾಧಾನದ ಉತ್ತರ ನೀಡುವುದೇ ಇಲ್ಲಿನ ಪ್ರಯತ್ನ. ಅಂದ್ರೆ ನಮ್ಮ ಸಂದೇಹಗಳಿಗೆ ಡಾಕ್ಟರ್ ಸುಧಾ ದೇಶಪಾಂಡೆ ಅವರು ನಮಗೆ ವೇದ ಉಪನಿಷತ್ತು ಪುರಾಣಗಳ ಆಧಾರದೊಂದಿಗೆ ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಹಿಂಗೆ ನಿಮ್ಮೊಳಗೆ ಏನಾದರೂ ಸಂದೇಹಗಳಿದ್ರೆ ನಮಗೆ ಕಾಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನೇರವಾಗಿ ನಮಗೆ ತಿಳಿಸಿದ್ರೂ ಆದೀತು, ನಿಮ್ಮ ಅನುಕೂಲದಂಗೆ. ಒಟ್ಟಿನೊಳಗೆ ಈ ಮಾಲಿಕೆಯ ಪ್ರಯೋಜನವನ್ನು ನೀವೆಲ್ಲರೂ ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದ ಮುಖ್ಯ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೀತಾವೆ. ಈ ವಾರದ 3 ಪ್ರಶ್ನೆಗಳು ಚಾತುರ್ಮಾಸ್ಯ ವ್ರತ ಅಂತಾರಲ್ಲ, ಈ ಚಾತುರ್ಮಾಸ್ಯಗಳು ಯಾವುವು, ಅದರ ವಿಶೇಷತೆ ಏನು, ಚಾತುರ್ಮಾಸ್ಯ ವ್ರತ ಅಂದರೆ ಏನು, ವ್ರತವನ್ನು ಯಾಕೆ ಮಾಡಬೇಕು, ಈ ರೀತಿ ಚಾತುರ್ಮಾಸ್ಯದೊಳಗೆ ವ್ರತ ಅಲ್ಲದೆ ಬೇರೆ ಏನು ಮಾಡಬಹುದು, ಈ 3 ಪ್ರಶ್ನೆಗಳಿಗೆ ನಮಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ತಮ್ಮ ಜ್ಞಾನ ವೇದ ಉಪನಿಷತ್ತು ಪುರಾಣಗಳ ಆಧಾರದೊಂದಿಗೆ ಸಮಾಧಾನಕರ ಉತ್ತರಗಳನ್ನು ನೀಡ್ತಾರೆ. ಕೇಳೋಣಂತ. ಹರಿ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೂ ಚಾತುರ್ಮಾಸ್ಯ ಕಾಲದಲ್ಲಿ ನಡೆಯುವಂತಹ ವಿಶೇಷವಾದ ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇವತ್ತು ನಾವು ಸಂದೇಹ ಸಮಾಧಾನ ಈ ಕಾರ್ಯಕ್ರಮದಲ್ಲಿ ಚಾತುರ್ಮಾಸ್ಯವನ್ನು ಕುರಿತಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಸಮರ್ಪಕವಾದ ಉತ್ತರಗಳು ಸಾಧ್ಯವಾದಷ್ಟು ನನಗೆ ತಿಳಿದ ಮಟ್ಟಿಗೆ ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಕಲ್ಯಾಣಾತ್ಮತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಇಂದಿನ ಒಂದು ಕಾರ್ಯಕ್ರಮದೊಳಗೆ ನಾವು ನೋಡೋದಾದ್ರೆ ಚಾತುರ್ಮಾಸ್ಯ ವ್ರತ ಅಂತ ಅಂತಾರೆ. ಈ ಚಾತುರ್ಮಾಸ್ಯ ಯಾವುವು, ಅದರ ವಿಶೇಷತೆ ಏನು ಅಂತ ನೇರವಾಗಿ ಒಂದು ಪ್ರಶ್ನೆಗೇ ಹೋಗೋಣ ನಾವು ಇವಾಗ, ಸಮಯದ ಅಭಾವ. ಚಾತುರ್ಮಾಸ್ಯ ಅಂದ್ರೆ ಅರ್ಥ ಏನು ಅಂತಂದ್ರೆ, ಚಾತುರ್ಮಾಸ್ಯ ಅಂದ್ರೆ 4 ಸಾಮಾನ್ಯ ಅರ್ಥ ಏನಂದ್ರೆ 4 ಮಾಸಗಳು ಅಂತ. ಇನ್ನು ವ್ರತ ಅಂದರೆ ಏನು ಅನ್ನೋ ಅರ್ಥಕ್ಕೆ ನಾವು ನೋಡೋದಾದ್ರೆ, ಕೆಲವೊಂದು ಬಿಡೋದು ಅಥವಾ ತ್ಯಜಿಸೋದು ಅಂತ ಅಂತೀವಿ, ಕೆಲವೊಂದು ಹಿಡಿಯೋದು ಅಥವಾ ನಿಯಮಿತವಾಗಿ ಅದನ್ನು ನಾವು ಮಾಡಲೇಬೇಕು ಅನ್ನೋದು ಒಂದು ಕಡ್ಡಾಯವಾಗಿ ಇದನ್ನು ಚಾತುರ್ಮಾಸ್ಯ ಅಂತ ಕರಿತೀವಿ ನಾವು. ಇದೇನಂತಂದ್ರೆ ನಿತ್ಯ ವ್ರತ ಅಂತ ಕರೆಸ್ಕೊಳ್ತದೆ. ಈ ಚಾತುರ್ಮಾಸ್ಯಕ್ಕೆ ಏನರ್ಥ ಅಂದ್ರೆ, ಇದರೊಳಗೆ ನಾವು ನೋಡೋದಾದ್ರೆ ಆಹಾರ ವಿಹಾರ ಆಚರಣೆ ಸಂಪ್ರದಾಯ ಎಲ್ಲ ಏನಂತಂದ್ರೆ ಮುಖ್ಯವಾಗಿರೋದು ಮಾನವ ಕುಲಕ್ಕೆ ಹಿತ ಆಗಲಿ ಅಂತ ಉದ್ದೇಶನೇ ಹೊರತು ಇದೇ ಮತ ಇದೇ ಪಂಥದವರು ಇದೇ ಜಾತಿಯವರು ಮಾಡಬೇಕಂತ ನಿಯಮ ಇಲ್ಲ. ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ವೇದವಾಕ್ಯದ ಮೇಲೆ ಈ ಎಲ್ಲ ಶಾಸ್ತ್ರೀಯ ರೀತಿಯ ನೀತಿಗಳಿದೆ. ಇದನ್ನು ನಾವು ಎಷ್ಟು ವಿಚಾರವಂತರಾಗಿ ಸ್ವೀಕಾರ ಮಾಡ್ತೀವೋ ಅಷ್ಟು ಅದು ನಮಗೆ ಹಿತವನ್ನು ಕೊಡ್ತದೆ. ಅದು ನಮ್ಮ ಮನಸ್ಸಿಗೆ ಬಿಟ್ಟದ್ದು. ಇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಮಾಡಿದ್ದು ಚಾತುರ್ಮಾಸ್ಯ. ಅದನ್ನು ನಾವು ಒಂದು ಬೇರೆ ದೃಷ್ಟಿಕೋನದಿಂದನೂ ನೋಡಬಹುದು ಇದನ್ನು. ಯಾಕಂದರೆ ನಮಗೆ ಹಿತವಾಗುವುದು ಯಾವುದು ದೃಷ್ಟಿಕೋನ, ನೀವು ನಂಬಿಕೆ ದೇವರು ನಂಬಿಕೆ ಇಲ್ಲದಕ್ಕಿಂತ ಹೊರತಾಗಿ ನನ್ನ ಹಿತ ಯಾವುದು ಅನ್ನೋದಾದರೂ ಇಲ್ಲಿ ನಾವು ನೋಡಿಕೊಂಡು ಮಾಡಬಹುದು ಅಂತ ನನ್ನ ಅನಿಸಿಕೆ. ಆಷಾಢ ಶುದ್ಧ ದಶಮಿಯಿಂದ ಕಾರ್ತಿಕ ಶುದ್ಧ ದಶಮಿವರೆಗೆ ಬರುವಂಥ ದಿನಗಳಿಗೆ ನಾವೇನಂತೀವಿ,
ಚಾತುರ್ಮಾಸ ಅಂತ ಕರಿತೀವಿ. ಇದು ಒಂದು ವರ್ಷಕ್ಕೆ ನಮಗೆಲ್ಲ ಗೊತ್ತು 2 ಆಯನಗಳು, ಅಂದರೆ ಒಂದು ಉತ್ತರಾಯಣ ಹಾಗೂ ಒಂದು ದಕ್ಷಿಣಾಯನ. ಇನ್ನು ಈ ಒಂದು ವರ್ಷ ಅಂತಂದ್ರೆ ನಮಗೇನಂದ್ರೆ ಒಂದು ವರ್ಷ ಅಂದರೆ ಇಲ್ಲಿ ದೇವತೆಗಳಿಗೆ ಒಂದು ಹಗಲು, ಅಥವಾ ಪಿತೃಗಳಿಗೆ, ದೇವತೆಗಳಿಗೂ ಮತ್ತು ಪಿತೃಗಳಿಗೆ ಒಂದು ಹಗಲು ಅಂತ ಆಗ್ತದೆ. ಈ ದಕ್ಷಿಣಾಯನ ಅನ್ನೋದೇನೆಂದ್ರೆ ಅವರಿಗೆ ರಾತ್ರಿ, ಉತ್ತರಾಯಣ ಅನ್ನೋದು ಅವರಿಗೆ ಹಗಲು ಅಂತ ನಾವು ಕಾಲದಲ್ಲಿ ನಾವು ಘಟ್ಟದಲ್ಲಿ ನೋಡ್ತೀವಿ. ಈ ದಕ್ಷಿಣಾಯನದಲ್ಲಿ ಏನಂತಾರೆ, ದೇವರು ಮಲಗಿರ್ತಾನ ಅಂತ. ಅದಕ್ಕೆ ಹೆಚ್ಚು ಶುಭ ಕಾರ್ಯಗಳು ನಾವು ಯಾರೂ ಮಾಡೋದಿಲ್ಲ. ಆ ಸಮಯದೊಳಗೆ ನಾವು ಏನು ಮಾಡಬಹುದು ಅಂತಂದ್ರೆ, ನಾವೇನಂತಂದ್ರೆ ಸಾಧ್ಯವಾದಷ್ಟು ನಾವು ಈ ಮದ್ವೆ, ಮುಂಜಿವೆ ಮುಂತಾದ ಗೃಹ ಪ್ರವೇಶ ಈ ರೀತಿ ಯಾವ ಕಾರ್ಯಕ್ರಮಗಳಿಲ್ದಲ್ಲ ಆ ಸಮಯಕ್ಕೆ ನಾವೇನು ಮಾಡ್ಬೇಕು, ಇದು ಸಾಧನಕ್ಕೆ ತಕ್ಕ ಪರ್ವಕಾಲ. ಅಂದ್ರೆ ಶಾಸ್ತ್ರದಾಗ ಹೇಳ್ದಂಗೆ ನಾವೇನಂತಂದ್ರೆ ದಿನನಿತ್ಯ ಮಾಡುವಂಥ ನಿತ್ಯ ವ್ರತ ಅಂತ ಏನು ಅಂದ್ವಲ್ಲ, ಆ ನಿತ್ಯ ವ್ರತದೊಳಗೆ ಏನಂತಂದ್ರೆ ಏನು ಬರ್ತದೆ ಅಂದರೆ ಸ್ನಾನ, ಧ್ಯಾನ, ದಾನ, ಮೌನ, ಜಪ, ತಪ, ಹೋಮ, ಯಜ್ಞ, ಪೂಜೆ ಇವೆಲ್ಲ ನಮ್ಮ ಕರ್ಮಗಳಿಗೆ, ನಾವು ಮಾಡುವಂಥ ಕರ್ಮಗಳಿಗೆ ನಮಗೆ ಪುಣ್ಯ ಫಲವನ್ನು ಕೊಡ್ತಾವೆ. ಅದಕ್ಕಾಗಿ ನಾವು ಏನು ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಚಾತುರ್ಮಾಸ್ಯ ಒಳ್ಳೆ ನಮಗೆ ಸಾಧಕರಿಗೆ ಪರ್ವಕಾಲ. ಆವಾಗ ನಮಗೇನು ಬೇಕು, ಮುಖ್ಯವಾಗಿ ನಮಗೇನು ಬೇಕು ಅಂದ್ರೆ, ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಆರೋಗ್ಯ ಇದ್ದರೆ ಮಾತ್ರ ನಾವೇನಾದರೂ ಸಾಧನ ಶರೀರ ಇದು. ಈ ಆರೋಗ್ಯ ನಮಗೆ ಬೇಕಾದ್ರೆ ನಾವು ಏನು ಅಂತಂದ್ರೆ ನಮಗೆ ಇಂದ್ರಿಯ ನಿಗ್ರಹ ಬೇಕು. ಮುಖ್ಯವಾಗಿ ಏನಂತಾರೆ, ಜಿಹ್ವಾ ಚಾಪಲ್ಯ ಇರಬಾರ್ದು ಅಂತ ಹೇಳ್ತಾರೆ. ಅಂದರೆ ನಾಲಿಗೆ ಮೇಲೆ ಹತೋಟಿ ಇರಬೇಕು. ನಾಲಿಗೆ ಮೇಲೆ ಹತೋಟಿ ನಮಗೆ ಯಾವಾಗ ಬರಲಿಕ್ಕೆ ಸಾಧ್ಯ ಅಂದರೆ, ಆಯಾ ಕಾಲಕ್ಕೆ ಏನು ನಮಗೆ ದಕ್ಕುತ್ತದೋ ಅಥವಾ ಆಯಾ ಕಾಲಕ್ಕೆ ಏನು ನಮಗೆ ಆಹಾರಗಳು ಉಣ್ಲಿ ಅಂತ ಶಾಸ್ತ್ರ ಹೇಳ್ಯದೋ ಅದನ್ನು ನಾವು ಉಣಬೇಕು ಅಂತ ನಾವಿಲ್ಲಿ ಮೊದಲಿಗೆ ಅದನ್ನು ನಾವು ಚಿಂತನೆ ಮಾಡಿಕೊಂಡು ಹೋಗೋಣ. ಯಾಕಂತಂದ್ರೆ ಈಗ ನೋಡ್ರಿ, ನಮಗೆ ಆಷಾಢ ಮಾಸ ಬಂದಿದೆ. ಮೊದಲಿಗೆ 4 ವ್ರತಗಳು, ಈಗ 4 ಇದರಲ್ಲಿ ನೋಡೋದು ಶಾಖವ್ರತ, ದಧಿವ್ರತ, ಕ್ಷೀರವ್ರತ ಹಾಗೂ ದ್ವಿದಳ ವ್ರತ. ಇದು ಆಷಾಢ ಶುದ್ಧ ದಶಮಿಯಿಂದ ಕಾರ್ತಿಕ ಶುದ್ಧ ದಶಮಿ ಅಂತ ನಾವೇನು ನೋಡಿದ್ವಲ್ಲ, ಆ ಕಾಲದೊಳಗೆ ಒಂದೊಂದು ತಿಂಗಳದೊಳಗೆ ಒಂದೊಂದನ್ನು ವರ್ಜ ಮಾಡಬೇಕಂದ್ರೆ ಬಿಡಬೇಕು. ಸಂಪ್ರದಾಯದ ಪ್ರಕಾರ ಅದು ವೈಜ್ಞಾನಿಕ ದೃಷ್ಟಿಯಿಂದ ಆಯಾ ಕಾಲಕ್ಕೆ ಅದು ನಮ್ಮ ದೇಹಕ್ಕೆ ಹಿತ ಕೊಡೋದಿಲ್ಲ ಅಂತ ಅರ್ಥ. ಆ ದೃಷ್ಟಿಯಿಂದ ಮೊದಲಿಗೆ ಶಾಖವ್ರತ ಅಂತ ಬರ್ತದೆ. ಶಾಖವ್ರತ ಆಷಾಢದಲ್ಲಿ ಬರುವಂಥ ಶಾಖವ್ರತವನ್ನು ಇದನ್ನು ನಮಗೆ ಆರೋಗ್ಯ ಸದೃಢವಾಗಿರಲಿಕ್ಕೆ ನಾವು ಏನು ಮಾಡಬೇಕು ಆಷಾಢ ಕಾಲದಲ್ಲಿ ಅಂತಂದರೆ, ಮಳೆಗಾಲ ಆದ್ದರಿಂದ ಹೆಚ್ಚು ಮಳೆ ಬರುವಂಥ ಪ್ರಸಂಗದೊಳಗೆ ನಾವು ನಮ್ಮ ದೇಹವನ್ನು ಬೆಚ್ಚಗಿಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವೇನಂತಂದ್ರೆ ಅಲ್ಲಿ ಏನು ಹೇಳ್ತದೆ ಶಾಸ್ತ್ರದಾಗ ಅಂದ್ರೆ, ಜೀರಿಗೆ ಮೆಣಸನ್ನು ಉಪಯೋಗ ಮಾಡಬೇಕು. ಹೆಚ್ಚಾಗಿ ಆರೋಗ್ಯ ಕಾಯ್ಕೊಳ್ಳಿಕ್ಕೆ ಜೀರಿಗೆ, ಮೆಣಸು, ಬೆಲ್ಲ ಈ ರೀತಿ ತಿನ್ನಬಹುದು ಅಂತ ಹೇಳ್ತಾರೆ. ಅದಕ್ಕೇನಂದ್ರೆ ಈ ಅನುಷ್ಠಾನಗಳು ಏನಂತಂದ್ರೆ, ಈ ರೀತಿ ನಾವು ಇದನ್ನು ನಮ್ಮ ಸಾಧನೆಗೆ ಬೇಕಾದ ಶರೀರವನ್ನು ಕಾಯ್ಕೋಬೇಕಾಗ್ತದೆ. ಇದು ಸಂಕಲ್ಪ ಮಾಡಿ ಯಾವುದಾದ್ರೂ ನಾವು ಮಾಡ್ತೀವಲ್ಲ, ಮನಸ್ಸು ಮಾಡಿದಾಗ ಅಂತಂದ್ರೆ ಯಾವುದಾದ್ರೂ ಕೆಲಸ ಮಾಡಿದ್ರೆ ಅದಕ್ಕೆ ನಮಗೆ ವಿಶೇಷ ಫಲ ಅದಕ್ಕೆ ಕೆಲವೊಂದು ಶಿಸ್ತು ನಿಯಮಗಳು ನಮಗೆ ಮುಖ್ಯವಾಗಿ ಹಾಕಿ ಕೊಟ್ಟದ ಶಾಸ್ತ್ರ. ಅದಕ್ಕೇನಂದ್ರೆ ಮತ್ತು ಅದರ ಜೊತೆಗೆ ಇನ್ನೊಂದೇನಂತಂದ್ರೆ, ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡ್ತೀವಿ, ಎಲ್ಲ ತರಕಾರಿಗಳು ಯಾವುವು ಸರಿಯಾಗಿರೋದಿಲ್ಲ. ಎಲ್ಲದರ ಮೇಲೆ ಹುಳಗಳು, ಕ್ರಿಮಿಗಳು ಏನಾಗ್ಬಿಟ್ಟಿರ್ತದೆ, ಮೊಟ್ಟೆ ಇಟ್ಟು ಬಿಟ್ಟಿರ್ತಾವೆ. ಆ ಮೊಟ್ಟೆ ಇಟ್ಟದ್ದು ಆಹಾರಗಳನ್ನು ನಾವು ತಿಂದ್ವಿ ಅಂದರೆ ನಮ್ಮ ಹೊಟ್ಟೆ ಸೇರಿದರೆ ಮತ್ತೆ ನಮಗೆ ಜಠರಕ್ಕೆ ಇನ್ಫೆಕ್ಷನು, ಜಠರದ ಒಂದು ಜೀರ್ಣಶಕ್ತಿ ಕುಂದುತ್ತದೆ. ಏನಾದರೂ ರೋಗ ರುಜಿನಗಳು ನಮ್ಮ ದೇಹಕ್ಕೆ ಆಗ್ಲಿಕ್ಕೆ ಶುರುವಾಗಿ ನಮ್ಮ ಸಾಧನೆ ಕುಂಠಿತ ಆಗ್ತದೆ. ಆ ದೃಷ್ಟಿಯಿಂದ ನಾವು ಏನು ಮಾಡಬೇಕು, ಆರೋಗ್ಯ ಕೆಡಲಾರ್ದಂಗೆ ನೋಡಿಕೊಂಡು ಅದನ್ನು ನಾವು ಉಪಯೋಗ ಮಾಡಬೇಕು. ಈ ಶಾಖವ್ರತ ಅಂತಂದರೆ, ಶಾಖವ್ರತದೊಳಗೆ ನಾವು ಏನೇನು ತಿನ್ನಬಹುದು. ಮತ್ತು ಇನ್ನೊಂದು ಮಾತು ಹೇಳಲಿಕ್ಕೆ ಅಂದರೆ, ಇದು ಕೇವಲ ಈ ಪಂಥ ಅಂತ ಇಲ್ಲ, ಎಲ್ಲ ಮತದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ವರ್ಣದವರು ಇದನ್ನು ಮಾಡಲಿಕ್ಕೆ ಬೇಕು ಕಡ್ಡಾಯವಾಗಿ ಅಂತ ಹೇಳ್ತಾರೆ. ಮತ್ತು 10 ಪದಾರ್ಥಗಳನ್ನು ಇಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾವುದು ಅಂತಂದರೆ, ಇಲ್ಲಿ ನಾವು ನೋಡೋದಾದ್ರೆ ಬೇರು, ಮೊಳಕೆ, ಎಲೆ, ಹಣ್ಣು, ದಂಟು, ತೊಗಟೆ, ಚಿಗುರು, ಹೂವು, ಸಿಪ್ಪೆ ಅಂತ ಇವು 10ಕ್ಕೆ ಶಾಖ ಅಂತ ಕರಿತೀವಿ. ಇವನ್ನೇನಂತಂದ್ರೆ ಈ ಶಾಖಾವ್ರತದಲ್ಲಿ ಇವನ್ನ ನಿಷಿದ್ಧ, ಇವನ್ನ ನಾವು ತಿನ್ನಬಾರ್ದು. ಮತ್ತು ಏನು ತಿನ್ನಬಹುದು ಅಂತಂದರೆ, ಅಗಸೆ, ನೆಲ್ಲಿ, ತುಳಸಿ, ಮಾವು,
ಎಲ್ಲ ಇವಂತೂ ಯಾವಾಗಲೂ ತಿನ್ನಬಹುದು, 4 ಯಾವಾಗಲೂ ಉಪಯುಕ್ತ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಹೆಚ್ಚಾಗಿ ನಾವೆಲ್ಲ ತರಕಾರಿಗಳನ್ನು ಬಿಟ್ಟು ಬೇಳೆಗಳು ಮತ್ತೇನಂತಂದರೆ ಹಾಲು, ಮೊಸರು, ತುಪ್ಪ ಮುಂತಾದವನ್ನೆಲ್ಲ ಈ ಆಷಾಢದ ಮಾಸದೊಳಗೆ ನಾವು ಊಟಕ್ಕೆ ತೊಗೋಬಹುದು. ಈ 10 ಪದಾರ್ಥಗಳನ್ನು ಬಿಟ್ಟು ಎಲ್ಲ ನಾವು ತೊಗೋಬಹುದು ಅಂತ ಹೇಳ್ತಾರೆ. ಅದಕ್ಕೆ ಅಂತಲೇ ಆಯಾ ಬೇರು ಎಲೆ ಮೊಳಕೆಯಿಂದ ಬರುವಂತಹ ಎಲ್ಲ ಪದಾರ್ಥಗಳನ್ನು ನಾವು ತ್ಯಜಿಸಬೇಕು. ಇದು ಮುಖ್ಯವಾಗಿ ನಮ್ಮ ಇಂದ್ರಿಯ ನಿಗ್ರಹಕ್ಕಾಗಿ ನಾವು ಜೀವಹ ಚಾಪಲ್ಯವನ್ನು ಬಿಡಬೇಕು. ಅದರ ಜೊತೆಗೆ ಏನು ಮಾಡಬೇಕು, ಇದರ ವಿಶೇಷತೆ ಏನು ಅಂತಂದರೆ, ಇದು ವಿಶೇಷ ಫಲ ಕೊಡೋದೇನಂತಂದರೆ ಮುಖ್ಯವಾಗಿ ಭಗವಂತನ ಅನುಗ್ರಹ, ಭಗವತ್ ಪ್ರೇರಣೆ, ಹರಿಪ್ರೀತ್ಯರ್ಥವಾಗಿ ಮಾಡುವ ಕರ್ಮಗಳೆಲ್ಲ ನಮ್ಗೆ ಇದರ ವಿಶೇಷತೆಯನ್ನು ಕೊಡ್ತಾವ ಅಂತ ನಾವು ನೋಡಿದೆವು. ಇನ್ನು ವ್ರತ ಅಂದರೆ ಅರ್ಥ ಏನಂದ್ರೆ ಕೇವಲ ನಾವು ಈ ಅಡುಗೆ ಊಟದೊಳಗೆ ಅಂತ ಅರ್ಥ ಅಲ್ಲ. ಇಲ್ಲಿ ನಾವು ಅನೇಕ ಇಲ್ಲೇನಂತಂದ್ರೆ ನಾನು ಅವಾಗೆ ಹೇಳ್ದಂಗೆ ಕೆಲವೊಂದು ಏನಂದರೆ ಮತ್ತು ಇದರ ಜೊತೆಗೆ ಇನ್ನೊಂದು ಈ 4 ತಿಂಗಳು ಯಾಕೆ ಇದನ್ನು ಈ ರೀತಿ ನೇಮ ಮಾಡಿದ್ದಾರೆ ಅಂತಂದ್ರೆ, ಯತಿಗಳು ಕೂಡ ಚಾತುರ್ಮಾಸ ಅಂತ ಒಂದು ಕಡೆ ಅವರು ಅನುಷ್ಠಾನಕ್ಕೆ ಕೂಡ್ತಾರೆ, ಬೇರೆ ಕಡೆ ಓಡಾಡೋದಿಲ್ಲ. ಅಂದರೆ ಮಳೆಗಾಲ ಹೆಚ್ಚಿದ್ದಾಗ ಸಂಚಾರಕ್ಕೆ ತೊಂದರೆ, ಎಲ್ಲ ಕಡೆ ಓಡಾಡಲಿಕ್ಕೆ ಆಗೋದಿಲ್ಲ. ಹಿಂದಕ್ಕೆ ಎಲ್ಲ ಏನಂತಂದರೆ ಇವಾಗ ನಂಗೆ ಯಾವ ಸೌಕರ್ಯ ಇರಲಿಲ್ಲ. ಅವ್ರೇನಂತಂದ್ರೆ ನಡ್ಕೊಂಡೇ ಪಾದಯಾತ್ರೆಯಿಂದನೇ ಊರಿಂದ ಊರಿಗೆ ಹೋಗೋಕ್ಕಾಗ್ತಿತ್ತು. ಆ ದೃಷ್ಟಿಯಿಂದ ಏನಂತಂದರೆ ಅವರೆಲ್ಲ ಒಂದೇ ಕಡೆ ಕುಳಿತು ತಮ್ಮ ಶಿಷ್ಯವರ್ಗವನ್ನು ಉದ್ಧಾರ ಮಾಡಲಿಕ್ಕೆ ಯತಿಗಳು ಚಾತುರ್ಮಾಸದಲ್ಲಿ ಕಡ್ಡಾಯವಾಗಿ ತಮ್ಮ ಒಂದು ವಿಧಿ ನಿಷೇಧಗಳನ್ನೆಲ್ಲ ಆಚರಣೆ ಮಾಡ್ತಾ ಏನು ಅಂತಂದರೆ ತಾವು ಏನು ಮಾಡಬೇಕು ಆ ಕರ್ಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸಾಧನೆ ಮಾಡ್ತಾ ಶಿಷ್ಯವರ್ಗದಲ್ಲಿಂದು ಸಾಧನೆ ಮಾಡಿಸ್ಲಿಕ್ಕೆ ಸಹಾಯ ಮಾಡ್ತಿದ್ದರು. ಆ ದೃಷ್ಟಿಯಿಂದ ಈ ಚಾತುರ್ಮಾಸ ಏನಂತಂದರೆ ಹೆಚ್ಚು ತಿರುಗಾಡಬಾರ್ದು ಮಳೆಗಾಲದಲ್ಲಿ ಅನ್ನೋ ಒಂದು ಮುಖ್ಯವಾದ ಇದು 4 ತಿಂಗಳನ್ನು ಇತ್ತು. ಈಗ ಅದು ಕಮ್ಮಿ ಆಗಿದೆ. ಆದರೂ ಕೂಡ ಹೆಚ್ಚಾಗಿ ಈ ಒಂದು ಮುಖ್ಯವಾಗಿ ಏನು ಹಿಡಿಬೇಕು ಅಂತಂದರೆ, ಹೆಚ್ಚಾಗಿ ನಾವು ನೋಡ್ದಂಗೆ ಬರೀ ಕೇವಲ ನಾವು ಊಟದ ವಿಷಯ ಮಾತ್ರ ಇಲ್ಲಿ ಚಿಂತನೆ ಮಾಡೋದಲ್ಲ. ಚಾತುರ್ಮಾಸ ಅಂದರೆ ಇದರಲ್ಲಿ ಅನೇಕ ನಾವು ಹಿಡಿಬೇಕು. ಏನು ಹಿಡಿಬೇಕಂದ್ರೆ ಮಹಾಭಾರತ, ರಾಮಾಯಣ, ಭಾಗವತಾದಿ ಗ್ರಂಥಗಳು, ಪುರಾಣಗಳನ್ನು ಓದೋದು, ಮಾಸ ಮಹಾತ್ಮೆಗಳನ್ನು ಓದುವುದು, ಮತ್ತೇನಂದ್ರೆ ಅದ್ರ ಜೊತೆಗೆ ಏನಾದರೂ ದಾನಗಳನ್ನು ಕೊಡೋದು. ಮದುವೆಯಾಗಿ ಹೊಸದಾಗಿ ಬಂದಂಥ ಹೆಣ್ಣುಮಗಳು ಏನಂತಂದರೆ ಅರಿಶಿನ ಕುಂಕುಮವನ್ನು ಯಾವುದಾದ್ರೂ ಹೆಚ್ಚು ಕೊಟ್ಟರೆ ಅದು ಏನಂತಂದರೆ ಹೆಚ್ಚಳ ಆಗ್ತದೆ ಅಂತ ಅರಿಶಿನ ಕುಂಕುಮ, ಬಳೆ, ಹೂವು ಈ ರೀತಿ ಅಂದರೆ ದಾನ ಧರ್ಮಾದಿಗಳು ಮಾಡೋದು. ಪ್ರತಿಯೊಂದನ್ನು ಒಂದು ಕಡ್ಡಾಯವಾಗಿ ಹಿಡಿದೀವಿ ಅಂತಂದು ಮನಸ್ಸು ಮಾಡಿ ಹಿಡಿದೀವಿ ಅಂತಂದ್ರೆ ಅದು ಮಾಡಲೇಬೇಕು ಅನ್ನೋದೇನಂತಂದ್ರೆ ಸಂಕಲ್ಪ ಏನಿರ್ತದೆ ಅದು ನಮ್ಮ ಮನಸ್ಸನ್ನು ಈ ಒಂದು ಸಾಧನೆಗೆ ದಾರಢ್ಯಗೊಳಿಸ್ತದೆ. ಆ ದೃಷ್ಟಿಯಿಂದ ಏನಂತಂದ್ರೆ ನಾವು ಈ ವ್ರತಗಳನ್ನು ಮಾಡ್ತೀವಿ. ಇದನ್ನು ಮುಖ್ಯವಾಗಿ ಇದೇ ಸಮಯಕ್ಕೆ ಮಾಡಲಿಕ್ಕೆ ಸೂಕ್ತ ಅಂತ. ಸಾಮಾನ್ಯವಾಗಿ ದಾನ, ಯಜ್ಞ, ಹೋಮ ಯಾವಾಗಾದರೂ ಮಾಡಬಹುದು. ಆದರೆ ಇವಾಗ ಏನಂದ್ರೆ ದೇವರು ಭಗವಂತ ಮಲಗಿದ್ದಾನ ಅಂದಾಗ ನಾವು ನಮ್ಮ ಕಾಮ್ಯಕರ್ಮಗಳನ್ನು ಬಿಟ್ಟು ಭಗವಂತನ ಹೋಲಿಸ್ಕೊಳ್ಳಿಕ್ಕೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮುಖ್ಯವಾದ ಒಂದು ಉದ್ದೇಶ. ಈ ರೀತಿ ಚಾತುರ್ಮಾಸ ಅಲ್ಲದೆ ಬೇರೆ ವ್ರತ ಬೇರೆ ಏನು ಮಾಡಬಹುದು ಅಂತ ಇಲ್ಲಿ ಕೇಳ್ತಾರೆ. ಬೇರೆ ಏನು ಮಾಡಬಹುದು ಅಂತಂದರೆ ಅದೇ ಅರ್ಥ ಏನಂದರೆ ಅನೇಕ ನಾವು ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ನಾವು ಹಿಡಿಬೇಕು. ಮತ್ತು ಮುಖ್ಯವಾಗಿ ಅದರಲ್ಲಿ ಅನೇಕ ನಿಯಮಗಳಿದೆ. ಏನು ಅಂತಂದರೆ ಸ್ತ್ರೀಯರು ಮಾಡೋ ವ್ರತಗಳು ಬೇರೆ, ಪುರುಷರು ಮಾಡೋ ವ್ರತಗಳು ಬೇರೆ. ಅಖಂಡವಾದ ಮೌನಾಚರಣೆ ಮಾಡಬೇಕು, ಮತ್ತು ದಾನಗಳನ್ನು ಕೊಡಬೇಕು, ಗೋದಾನವನ್ನು ಮಾಡಬೇಕು. ಮತ್ತೇನೆಂದರೆ ಸ್ತ್ರೀಯರು ಸುಮಂಗಲಿಯರಿಗೆ ಏನಂತಂದರೆ ಯಾವ ಒಂದು ಧಾರಣೆ ಮಾಡ್ತೀವೋ ಅಂಥದ್ದು ಬಳೆ, ಕುಂಕುಮ, ಹೂವು, ತೆಂಗಿನಕಾಯಿ ಇದನ್ನೆಲ್ಲ ಏನಂತಂದರೆ ದಾನ ಕೊಡಬೇಕು. ಮತ್ತು ರಂಗೋಲಿಗಳನ್ನು ಹಾಕಬೇಕು. ಅದರ ಜೊತೆಗೆ ನಿತ್ಯ ಗೆಜ್ಜೆ ವಸ್ತ್ರ, ಲಕ್ಷ ಗೆಜ್ಜೆ ವಸ್ತ್ರ, ಲಕ್ಷ ಬತ್ತಿ, ಮತ್ತೇನೆಂದರೆ ಇದು ಇದೇ ರೀತಿ ಲಕ್ಷ್ಯ ಮಾಡೋದು ಮತ್ತು ದಾನ ಕೊಡೋದು ಅದು ಕೂಡ ಹಿಡಿಬೇಕು. ತುಳಸಿ ಪೂಜೆ ಮತ್ತು ಉಪ್ಪನ್ನು ತ್ಯಜನ ಮಾಡೋ ಒಂದೊಂದು ದಿನಗಳಲ್ಲಿ ಉಪ್ಪನ್ನು ಬಿಡಬೇಕು. ಮತ್ತು ಒಪ್ಪತ್ತು ಊಟಗಳನ್ನು ಮಾಡಬಹುದು. ಈ ರೀತಿ ಅಖಂಡವಾಗಿ ಕೆಲವರು ಪ್ರದಕ್ಷಿಣೆಗಳನ್ನು ಹಾಕ್ತಾರೆ. ಸೂರ್ಯೋದಯ ಉದಯದಿಂದ ಸೂರ್ಯಾಸ್ತದವರೆಗೂ ಕೆಲವು ಪ್ರದಕ್ಷಿಣೆಗಳು, ಲಕ್ಷ ನಮಸ್ಕಾರಗಳು ಮನೆಯಲ್ಲಿ ನಾವು ನೋಡ್ತೀವಿ. ದೇವಸ್ಥಾನಗಳಲ್ಲಿ ಇದು ಅಖಂಡ ಪ್ರದಕ್ಷಿಣೆಗಳನ್ನು ಹಾಕಬೇಕಾಗ್ತದೆ. ಮತ್ತು ಮೌನ ವ್ರತ ಮಾಡ್ತಾರೆ, ಏಕ ಎಡಿ ಮೂಕ ವ್ರತ ಅಂತ ಮಾಡ್ತಾರೆ. ಮತ್ತು ಬಲಗೈಯಿಂದ ನೀರು ಕುಡಿಯೋದು ಇದೆಲ್ಲ ಏನಂತಂದರೆ ಪದ್ಮಪುರಾಣ, ನಮಗೆ ಆದಿತ್ಯ ಪುರಾಣಗಳು ಹಾಗೂ ಇದರಲ್ಲಿ ಏನಂತಂದರೆ ನಮಗಿದೆಲ್ಲ ತಿಳಿಸಿ ಕೊಡ್ತದೆ. ಇವನ್ನೆಲ್ಲ ಪುರಾಣೋಕ್ತವಾದ ಮಾತುಗಳನ್ನು
ಅನುಸಂಧಾನ ಮಾಡಿಕೊಂಡು ನಾವೇನಂದ್ರೆ ಈ ಒಂದು ಭಗವಂತನ ಪ್ರೀತಿಗಾಗಿ ನಾವು ಮಾಡುವ ಚಾತುರ್ಮಾಸ್ಯ ಬಹಳ ಮುಖ್ಯ. ಈ ಒಂದು ಅನುಷ್ಠಾನಕ್ಕೆ ನಾವು ಮುಖ್ಯವಾಗಿ ಮೊದಲು ಮಾಡಬೇಕಾಗಿದ್ದೇನು ಅಂತಂದರೆ ಆಷಾಢ ಶುದ್ಧ ಏಕಾದಶಿಯ ದಿನ ತಪ್ತ ಮುದ್ರಧಾರಣೆಯನ್ನು ನಮ್ಮ ಮಠದ ಸಂಪ್ರದಾಯಕ್ಕೆ ಅನುಗುಣವಾಗಿ ನಮ್ಮ ಗುರುಗಳಿಂದ ಹಾಕಿಸ್ಕೊಳ್ಬೇಕು. ಯಾಕೆ ಹಾಕಿಸ್ಕೋಬೇಕು ಅಂತಂದರೆ ಅದು ನಾವು ಸಂಕಲ್ಪ ಮಾಡ್ತಾ ಇದ್ದೀವಿ, ಈ ವ್ರತಕ್ಕೆ ನೀವು ಅನುಗ್ರಹ ಮಾಡಿರಿ ಅಂತ ಒಂದು ತಪ್ತ ಮುದ್ರಾಧಾರಣೆ ಏನಂತಂದ್ರೆ ಅದು ಕೂಡ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಏನಂದರೆ ನಾವು ಅದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ದೇಹಕ್ಕೆ ಆ ಒಂದು ತಾಮ್ರದ ಒಂದು ಸೋಂಕು ತಾಮ್ರ ಕಾಯಿಸಿ ನಮ್ಮ ದೇಹಕ್ಕೆ ಸೋಂಕು ಕೊಟ್ಟಾಗ ಏನಾಗ್ತದೆ, ಯಾವ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಯಾವ ರೋಗಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಹಾಕ್ಕೋತೀವಿ. ನಿಮಗೆ ಗೊತ್ತಿರೋ ಹಾಗೆ ಹಿಂದಕ್ಕೆಲ್ಲ ಹಳ್ಳಿಗಳಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಸಣ್ಣ ಮಕ್ಕಳಿಗೆ ಚಿಟಿಕೆ ಹಾಕೋದು ಅಂತ ಅಂತಿದ್ರು. ಹೊಟ್ಟೆಯಲ್ಲಿ ಪ್ಲಸ್ ಚಿಹ್ನೆ ಒಂದು ಇದನ್ನು ಹಾಕಿರ್ತಿದ್ರು, ಕೆಂಡದಲ್ಲಿ ಇದನ್ನು ಸುಟ್ಟು ಕಾಯಿಸಿ ತಾಮ್ರ ಕಾಯಿಸಿ ನಾವೆಲ್ಲ ನೋಡಿದ್ದೀವಿ. ಈಗ ಅದೆಲ್ಲ ಕಡಿಮೆ ಆಗಿದೆ. ಅದು ಯಾಕೆ ಹಾಕ್ತಿದ್ರು ಅಂದರೆ ಹೊಟ್ಟೆ ಒಂದು ಯಾವುದು ರೋಗ ಇದು ಬರಬಾರ್ದು ಹೊಟ್ಟೆಗೆ ಅನ್ನೋ ದೃಷ್ಟಿಯಿಂದ, ಹೊಟ್ಟೆ ಸರಿಯಾಗಿರಬೇಕು, ಕೆಡಬಾರ್ದು ಮಕ್ಕಳಿಗೆ ಅಂತ ಅದನ್ನು ಹಾಕೋದು ನಾವು ನೋಡೀವಿ. ಅದನ್ನು ನಾವು ನೋಡಿ ಅದನ್ನು ನಂಬುತ್ತೀವಿ. ಆದರೆ ನಾವು ಹಾಕ್ಕೊಳ್ಳೋ ಇದಕ್ಕೇನಂದ್ರೆ ನಂಬೋದಿಲ್ಲ. ಮುಖ್ಯವಾಗಿ ಈ ಸಾಧನೆ ಮಾಡೋ ಮುಂದೆ ಏನಾಗ್ತದೆ ಅಂತಂದರೆ ದೈತ್ಯರು ಅಡ್ಡಿ ಬರ್ತಾರಂತೆ. ಇದು ಯಾಕೆ ಬಂತು ತಪ್ತ ಮುದ್ರಾಧಾರಣೆ ಅಂತಂದ್ರೆ ದೇವತೆಗಳು ಯಜ್ಞಯಾಗ ಮಾಡಬೇಕಂದಾಗ ಬಂದು ದೈತ್ಯರೆಲ್ಲ ಅದನ್ನು ಕೆಡಿಸ್ಬಿಡ್ತಿದ್ರಂತ. ಆವಾಗ ಭಗವಂತನಿಗೆ ಕೇಳಿ ನಾವು ಏನು ಮಾಡಬೇಕು, ಇದರಿಂದ ನಮಗೆ ಯಾವ ರೀತಿ ನಿನ್ನ ಸೇವೆ ಮಾಡಬೇಕಂತ ಕೇಳಿದಾಗ ಶಂಖಚಕ್ರ, ನನ್ನ ಆಯುಧಗಳಾದ ಶಂಖಚಕ್ರಗಳನ್ನು ಧಾರಣ ಮಾಡಿರಿ, ಅಂದರೆ ನಿಮಗೆ ಯಾವ ವಿಘ್ನ ಬರೋದಿಲ್ಲ ಅಂತ ಭಗವಂತ ಆಜ್ಞೆ ಕೊಟ್ಟದಕ್ಕೆ ಅಂದಲಿಂದ ದೇವತೆಗಳು ಅದನ್ನು ಪ್ರಾರಂಭ ಮಾಡಿದರು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಈ ನಮ್ಮ ಚಾತುರ್ಮಾಸ್ಯದ ವಿಧಾನಗಳ ಸಾಧನೆಗಳು ಪೂರ ಆಗಬೇಕಾಯ್ತಂದ್ರೆ ಭಗವಂತನ ಶಂಖಚಕ್ರ ತಪ್ತ ಮುದ್ರ ಧಾರಣೆ ಮಾಡಿಕೊಂಡು ನಾವು ಸಾಧನೆಗೆ ತೊಡಗಬೇಕು ಸಂಕಲ್ಪ ಮಾಡಿಕೊಂಡು. ಮತ್ತು ನಮ್ಮ ಒಳಗೆ ದೈತ್ಯರಿದ್ದಾರೆ, ಹೊರಗೂ ದೈತ್ಯರಿದ್ದಾರೆ. ಹೀಗಾಗಿ ಒಳಗಿನ ದೈತ್ಯರನ್ನು ನಾವು ನಿಗ್ರಹ ಮಾಡ್ಕೊಳ್ಳಿಕ್ಕೆ ಒಂದು ದೃಷ್ಟಿಯಿಂದ ವ್ರತಾದಿಗಳು, ಹೊರಗಿನ ದೈತ್ಯರು ಅಂತಂದರೆ ಯಾವುದಾದ್ರೂ ನಮ್ಮ ವಿಘ್ನಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಕೂಡ ನಾವೇನಂತಂದ್ರೆ ತಪ್ತ ಮುದ್ರಾ ಧಾರಣೆಯನ್ನು ಮೊದಲು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಇದನ್ನು ಯಾರು ಹಾಕ್ಕೋಬೇಕು ಅಂತಂದರೆ ಎಲ್ಲ ವಾದಿರಾಜ ಪ್ರಭುಗಳು ತಮ್ಮ ವೈಕುಂಠ ವರ್ಣನೆಯಲ್ಲಿ ಅದನ್ನೇ ಹೇಳ್ತಾರೆ. ಎಲ್ಲ ಮನೆ ಆಳು ಕಾಳುಗಳಿಗೆ ಸಹಿತ ಎಲ್ಲ ಕೇವಲ ಇದು ಬ್ರಾಹ್ಮಣರು ಅಥವಾ ವೈಷ್ಣವರು ಅಂತ ಇಲ್ಲ, ಎಲ್ಲ ಸಂಪ್ರದಾಯಸ್ಥರು, ಎಲ್ಲ ಸ್ತ್ರೀ ಶೂದ್ರರು ಪ್ರತಿಯೊಬ್ಬರು ಕೂಡ ಈ ತಪ್ತ ಮುದ್ರ ಧಾರಣೆಯನ್ನು ಮಾಡಿಕೊಂಡು ಭಗವಂತನ ವೈಷ್ಣವರು ಯಾರಿದ್ದಾರೆ, ಇದು ಬಾಹ್ಯ ದೀಕ್ಷೆ ಅಂತ ಕರೆಸ್ಕೊಳ್ತದೆ. ಅಂತರ್ದೀಕ್ಷೆ, ಬಾಹ್ಯ ದೀಕ್ಷೆ ಅಂತ ಎರಡು ದೀಕ್ಷೆಗಳು. ಅದರೊಳಗೆ ಇದೇನಂತಂದ್ರೆ ತಪ್ತ ಮುದ್ರ ಧಾರಣೆ, ನಾಮ ಮುದ್ರೆಗಳು ಹಚ್ಕೊಳ್ಳೋದು ಬಾಹ್ಯ ದೀಕ್ಷೆ ಅಂತ ಕರೆಸ್ಕೊಳ್ತದೆ. ಇದನ್ನು ಹಚ್ಕೊಂಡು ನಾವೇನಂತಂದ್ರೆ ಶುದ್ಧಿಯಾಗಿ ಸಾಧನ ಮಾಡಲಿಕ್ಕೆ ಮುಂದುವರಿಬೇಕು. ಇದನ್ನು ವಾದಿರಾಜರು ಏನು ಹೇಳ್ತಾರೆ ಅಂದರೆ ವೈಕುಂಠ ವರ್ಣನೊಳಗೆ ಆ ಮನೆಯಲ್ಲಿರುವ ಆಳು ಕಾಳುಗಳಿಗೆ ಸಹಿತ ಚಾತುರ್ಮಾಸ್ಯದಲ್ಲಿ ಮುದ್ರಧಾರಣೆ ಮಾಡಿಸ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ ಮಾತು ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಎಲ್ಲ ವರ್ಗದವರು ಹಾಕಿಸ್ಕೋಬೋದು. ಇವಾಗ ನಾವು ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಕೇವಲ ನಮ್ಮ ಮಧ್ವಮತದವ್ರು ಮಾತ್ರ ಹಾಕ್ಕೊಳ್ತೀವಿ ಅಂತ, ಅದು ಖಂಡಿತ ಅಲ್ಲ. ಎಲ್ಲರಿಗೂ ಆರೋಗ್ಯದ ದೃಷ್ಟಿಯಿಂದ ಈ ತಪ್ತ ಮುದ್ರಧಾರಣೆಯನ್ನು ಮಾಡಿಕೊಂಡು ಚಾತುರ್ಮಾಸ್ಯದಲ್ಲಿ ಸಾಧನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಈ ಚಾತುರ್ಮಾಸ ವ್ರತವನ್ನು ಯಥಾ ಯೋಗ್ಯತಾ ಯಥಾ ರೀತಿ ನಾವು ಏನಂತಂದ್ರೆ ಅನುಷ್ಠಾನ ಮಾಡೋಣ, ಸಾಧನೆ ಮಾಡೋಣ ಅಂತ ಹೇಳ್ತಾ ಎಲ್ಲ ಸಾಧಕ ವರ್ಗಕ್ಕೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.